ತಿಥಿ ವಾರ ನಕ್ಷತ್ರ ಆಯಿತು. ಇನ್ನು ಯೋಗ. ಯೋಗ ಅಂದ್ರೆ ಏನು ನೋಡಿ, ಯೋಗ ಅನ್ನೋದಕ್ಕೆ ಅನೇಕ ಡೆಫಿನೇಷನ್ ಬರ್ತಾವ. ಪತಂಜಲಿ ಮಹರ್ಷಿ ಯೋಗ ಅಂತ ಬರ್ತಾ. ಯೋಗ ಅಂದ್ರೆ ಸಾಮಾನ್ಯವಾಗಿ ಸಂಸ್ಕೃತ ಭಾಷೆಯಲ್ಲಿ ಪ್ಲಸ್ ಅಂತ, ಕೂಡಿಸುವುದಂತ. ಈಗ ಪತಂಜಲಿ ಯೋಗದಲ್ಲಿ ಏನನ್ನು ಕೂಡಿಸುವುದಂದ್ರ ಮಾನವ ಮಹಾಮಾನವನಾಗುವುದಕ್ಕೆ ಯೋಗ ಎಂದು ಕರೆಯುತ್ತಾರೆ. ನೋಡಿ, ಆತ್ಮ, ಮನಸ್ಸು ಮತ್ತು ದೇಹ ಸೇರಿದರೆ ಅದು ಒಂದು ಎನ್ಲೈಟನ್ಮೆಂಟ್ಗೆ ಹೋಗ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಕೂಡುವುದಂತ ಯೋಗ ಅಂದ್ರ. ಇನ್ನು ಜ್ಯೋತಿಷ್ಯದಲ್ಲಿ ಕೆಲವು ಯೋಗಗಳಂತ ಬರ್ತಾವ. ರಾಜಯೋಗಗಳು, ಜ್ಞಾನ ಯೋಗಗಳು, ಧನ ಯೋಗಗಳು. ಏನಪ್ಪ ಯೋಗ ಅಂತಂದ್ರ ಮಾನವನು ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮಗಳ ಅನುಸಾರವಾಗಿ ಈ ಜನ್ಮದಲ್ಲಿ ಅನುಭವಿಸ್ತಕ್ಕಂಥ ಸೌಭಾಗ್ಯ ಮತ್ತು ದೌರ್ಭಾಗ್ಯಗಳ ಒಟ್ಟು ಮೊತ್ತವನ್ನು ಯೋಗ ಅಂತ ಕರೀತಾರೆ. ನಮ್ಮ ಜ್ಯೋತಿಷ್ಯದಲ್ಲಿ ನಿತ್ಯ ಯೋಗಗಳು ಅಂತ ಬರ್ತಾವ. ಇಲ್ಲೇ ಕೂಡಿಸುವುದು ಯೋಗ ಅಂದ್ರೆ ಕೂಡಿಸುವುದು. ಏನನ್ನು ಕೂಡಿಸುವುದು? ಸೂರ್ಯನ ರೇಖಾಂಶ ಮತ್ತು ಚಂದ್ರನ ರೇಖಾಂಶವನ್ನು ಸೇರಿದರೆ ಅದಕ್ಕೆ ಯೋಗ ಅಂತ ಕರೀತಾರೆ. ನೋಡಿ, ತಿಥಿ ಅಂದ್ರ ಮೈನಸ್. ಅಲ್ಲಿ ಏನ್ ಮೈನಸ್ ಆಗುತ್ತಾ? ಚಂದ್ರನ ರೇಖಾಂಶದಲ್ಲಿ ಸೂರ್ಯನ ರೇಖಾಂಶ ಮೈನಸ್ ಮಾಡಿದ್ರೆ ತಿಥಿ ಬಂದ್ಬಿಡ್ತಾರೆ. ಇಲ್ಲೇ ಸೂರ್ಯನ ರೇಖಾಂಶದಲ್ಲಿ ಚಂದ್ರನ ರೇಖಾಂಶವನ್ನು ಸೇರಿಸಿದ್ರೆ ಯೋಗ ಆಗುತ್ತ. ಇವಕ್ಕೆ ನಿತ್ಯ ಯೋಗಗಳು ಅಂತ ಕರೀತಾರ. ವಿಸ್ಕಂಬಂ ಪ್ರೀತಿ ಆವಿಸ್ಮನ ಸೌಭಾಗ್ಯಂ ಸೋಮನಸ್ತತ ಅತಿ ಗಂಡಾಸು ಕರ್ಮಾಚ ಧೃತಿ ಸ್ಥೂಲಸ್ತತ ಯುಜ ಗಂಡೋ ವೃದ್ಧಿ ಧ್ರುವಶ್ಚೈವ ವ್ಯಾಗತೋ ಅರ್ಷಿಣಸ್ತತ ವಜ್ರಂ ಸಿದ್ಧಿ ವ್ಯತಿಪಾತ ವರಿಯಾಣ ಪರಿಗ ಶಿವ ಸಿದ್ಧಿಂ ಸಾಧ್ಯಂ ಶುಭ ಶುಕ್ಲ ಬ್ರಹ್ಮ ಐಂದ್ರಂ ಚ ವೈದ್ರುತಿ ಏತೆ ಯೋಗಾಸು ವಿಜ್ಞೇಯ ಸಪ್ತವಿಂಶತಿ ಸಂಖ್ಯಕ ಅಂತ. ಒಟ್ಟು 27 ಯೋಗಗಳು ಬರ್ತಾವೆ. ನಕ್ಷತ್ರಗಳು ಹೇಗೆ 27, ಅದೇ ರೀತಿಯಾಗಿ ಯೋಗಗಳ ಸಹಿತವಾಗಿ ಜ್ಯೋತಿಷ್ಯದಲ್ಲಿ 27 ಯೋಗಗಳು ಬರ್ತಾವೆ. ಇವುಗಳಲ್ಲಿ ಅಕಾರ್ಡಿಂಗ್ ಟು ದಿ ಅಸ್ಟ್ರಾಲಜಿ, ಜ್ಯೋತಿಷಾಸ್ತ್ರದ ಪ್ರಕಾರ ಶುಭ ಯೋಗಗಳು, ಅಶುಭ ಯೋಗಗಳು, ಆ ಯೋಗದಲ್ಲಿ ಹುಟ್ಟಿದ್ರೆ ಹೇಗೆ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ, ಯಾವ ಯೋಗಗಳನ್ನು ಯಾವ ಮುಹೂರ್ತಗಳಿಗೆ ಜೋಡಿಸಬೇಕು ಅಂತ ತುಂಬಾ ಅದ್ಭುತವಾಗಿ ವೈಜ್ಞಾನಿಕವಾಗಿ ಹೇಳಿದ್ದಾರೆ. ಹಾಗಾದ್ರೆ ಮುಹೂರ್ತ ಅಂದ್ರೆ ಏನು ನೋಡಿ? ಮುಹೂರ್ತ ಅಂದ್ರ ವೆರಿ ಸಿಂಪಲ್. ನಿಸರ್ಗ ಶಕ್ತಿಗೆ ನಮ್ಮ ಶಕ್ತಿಯನ್ನು ಕೂಡಿಸುವುದಕ್ಕೆ ಅಥವಾ ಜೋಡಿಸುವುದಕ್ಕೆ ಮುಹೂರ್ತ ಅಂತ ಹೇಳ್ತಾರ. ಯಾಕೆಂದ್ರೆ ನಾವು ಸಕ್ಸಸ್ಫುಲ್ ಆಗ್ಬೇಕಂದ್ರ ನಿಸರ್ಗಕ್ಕೆ ವಿರುದ್ಧವಾಗಿ ಹೋದ್ರೆ ನಾವು ಯಾರು ಸಕ್ಸಸ್ಫುಲ್ ಆಗಲ್ಲ. ನಿಸರ್ಗದ ನಿಯಮಗಳಂತೆ ನಾವು ಹೋದಾಗ ಯಶಸ್ವಿ ಆಗುತ್ತೀವಿ. ಈಗ ಆಧ್ಯಾತ್ಮ ಏನ್ ಹೇಳುತ್ತೆ? ನಿಸರ್ಗ ಅರಿವಿನಿಂದ ಕೂಡಿದೆ, ಹಾಗಾಗಿ ನಾನು ಅರಿವನ್ನು ಪಡೆದುಕೊಳ್ಬೇಕು. ಅರಿವು ಅತ್ಯಂತ ಮುಖ್ಯ ಅಲ್ಲ? ಅರಿವೇ ಗುರು ಅಂತ ಬಸವಣ್ಣವರು ಅಂತ ಕೇಳ್ತಾರಲ್ಲ. ಅರಿವು ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಫಿಸಿಕಲ್ ಆಗಿ ಗುರು ಇರ್ಬೇಕಂತ ಏನಿಲ್ಲ. ಈಗ ನೋಡಿ, ಕೆಲವೊಂದು ಘಟನೆಗಳು ಗುರು ಆಗ್ಬಹುದು. ದಾರಿಯಲ್ಲಿ ಹೋಗ್ತಕ್ಕಂಥ ಒಂದು ಶವ ಸಿದ್ಧಾರ್ಥನನ್ನು ಬುದ್ಧನನ್ನಾಗಿ ನಿರ್ಮಿಸಿದೆ. ನೋಡಿ, ನಾವು ನೀವೆಲ್ಲರೂ ಎಷ್ಟೋ ಶವಗಳನ್ನು ನೋಡಿದ್ದೀವಿ. ನಮ್ಮ ಅರಿವಿಗೆ ಬಂತದು ನಾನು ಸಾಯುವುದಾದ್ರ ಬದುಕಿರೋದು ಏಕೆ, ಸಾವು ಅಂದ್ರೆ ಏನು, ಜೀವನ ಅಂದ್ರೆ ಏನು, ಹುಟ್ಟು ಅಂದ್ರೆ ಏನು, ಸಾವು ಅಂದ್ರೆ ಏನು, ಫಿಸಿಕಲ್ ಡೆತ್ ಅಂದ್ರೆ ಏನು, ಅದು ಬುದ್ಧನಿಗೆ ಅವೇರ್ ಬಂತು. ಆಗ ಅವ್ರು ಏನ್ ಮಾಡಿದ್ರು ಅಂತಂದ್ರ ಅವರು ತಪಸ್ಸಿಗೆ ಹೋದ್ರು, ತಾನು ಯಾರು ಅನ್ನೋದನ್ನ ಅರ್ಥಕೊಂಡು ಬಂದ್ರು. ಒಂದು ಶವ ಅದೇ ಗುರು ಆಯ್ತಾನೆ. ಅಂದ್ರೆ ಕೆಲವು ಘಟನೆಗಳಿಗೆ ಗುರು ಆಗ್ಬೋದು. ಮೇಲಿಂದ ಕೆಳಗೆ ಬೀಳ್ತಕ್ಕಂಥ ಒಂದು ಸೇಬು ಹಣ್ಣು ಈ ಗುರುತ್ವಾಕರ್ಷಣೆಯನ್ನು ಇದೇ ಭೂಮಿಯಲ್ಲಿ ಅಂತ ಕಂಡುಹಿಡ್ಲಿಕ್ಕೆ ಸಾಧ್ಯ ಆಯಿತು. ನೋಡಿ, ಒಂದು ಸೇಬು ಹಣ್ಣು ನ್ಯೂಟನ್ಗೆ ಗುರು ಆಯಿತು. ಮೇಲಿಂದ ಕೆಳಗೆ ಬೀಳ್ತಕ್ಕಂಥ ನೀರು ನೋಡಿ, ನಾವು ನೀವೆಲ್ಲರೂ ನೀರನ್ನು ನೋಡಿದ್ದೀವಿ. ಮೇಲಿಂದ ಕೆಳಗಿರ್ತಕ್ಕಂಥ ನೀರು ಅದನ್ನ ವಿಶ್ವೇಶ್ವರನವರು ನೋಡಿ ಅಪಾರವಾದಂತಹ ದೇಶದ ಸಂಪತ್ತು, ನಿಸರ್ಗದ ಸಂಪತ್ತು ಹಾಳಾಗುತ್ತಾ ಅಂತ ಒಂದು ವಿದ್ಯುತ್ ಅನ್ನು ಕಂಡುಹಿಡಿದ್ರು. ಹಾಗಾಗಿ ಈ ಅರಿವು ಅನ್ನುವಂಥದ್ದು ಏನೈತಲ್ಲ ಅದೇ ಗುರು ಅಂತ. ಫಿಸಿಕಲ್ ಆಗಿ ಒಬ್ಬ ವ್ಯಕ್ತಿನೇ ಗುರು ಅಂತ ಅಲ್ಲ.
ಒಂದು ವಸ್ತು ಗುರು ಆಗ್ಬಹುದು. ಹಾಗಾಗಿ ಈ ಒಂದು ಯೋಗ ಏನೈತಲ್ಲ, ನಮ್ಮ ಪಂಚಾಂಗ ಶುದ್ಧಿಗೆ ಆ ಯೋಗವನ್ನು ಸಹಿತವಾಗಿ ಯಾವುದು ಶುಭ ಯೋಗ ಅಂತ ನೋಡಿ ಮುಹೂರ್ತಗಳನ್ನು ಹಾಕಿಕೊಡ್ತಾರೆ. ಮುಹೂರ್ತ ಅಂದ್ರೆ ಇಷ್ಟೇ, ನಿಸರ್ಗದ ಶಕ್ತಿಗೂ ನಮ್ಮ ಶಕ್ತಿಗೂ ಹೊಂದಾಣಿಕೆ ಆಗಬೇಕು. ಹಾಗೇನು ಮಾಡ್ತೀವಿ, ನಾವು ಯಶಸ್ವಿ ಆಗ್ತೀವಿ, ಸಕ್ಸಸ್ಫುಲ್ ಆಗ್ತೀವಿ, ಗ್ರೋತ್ ಆಗ್ಬೋದು, ಅವೇರು ಬರ್ಬೋದು. ಹಾಗಾಗಿ ಮುಹೂರ್ತ ಅಂದ್ರ ವಿವಿಧ ಗ್ರಹ ಪ್ರಭಾವಗಳ ಶುಭ ಸಂಗಮ ಅಂತಲೂ ಅರ್ಥ ಮಾಡ್ಕೋಬಹುದು. ಏಕೆಂದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ಏನನ್ನು ಇಷ್ಟನ್ನೇ ಚಿಂತನೆ ಮಾಡಲಿಕ್ಕೆ ಆಗುತ್ತೆ ವಿನಃ ಸಂಪೂರ್ಣವಾಗಿ ಹೇಳಲಿಕ್ಕೆ ಆಗಲ್ಲ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಶಾಸ್ತ್ರೀಯವಾಗಿ ಯಾರು ಕಲಿಬೇಕು ಅಂತ ನಿರ್ಧಾರ ಮಾಡಿರ್ತಾರೋ, ಜಾತಿ ಭೇದ, ಲಿಂಗ ಭೇದ, ಧರ್ಮ ಭೇದ, ವಯೋಭೇದ ಇಲ್ಲದೆ ಶಾಸ್ತ್ರೀಯವಾಗಿ ನಾವು ನಮ್ಮ ಸಂಸ್ಥೆಯಿಂದ ಕಲಿಸಿಕೊಡುತ್ತೇವೆ. ಆಸಕ್ತರು ತರಗತಿಗಳಿಗೆ ಅಡ್ಮಿಷನ್ ಆಗಬಹುದು. ಇನ್ನು ಕೊನೆಯದಾಗಿ 5ನೇದು ಯಾವುದು ಅಂತಂದ್ರೆ ಕರ್ಣ ಅಂತ. ಕರ್ಣ ಅಂದ್ರೆ ಮಹಾಭಾರತದ ಕರ್ಣ ಅಲ್ಲ. ಕರ್ಣ ಅಂದ್ರ ತಿಥ್ಯಾರ್ಧಂ ಕರ್ಣ ಅಂತ. ಒಂದು ತಿಥಿ ಅಂದ್ರೆ 12 ಡಿಗ್ರಿ ಅಂತ ಹೇಳಿದ್ನಲ್ಲ, ಈಗ ಅರ್ಧ ತಿಥಿ ಅಂದ್ರೆ 6 ಡಿಗ್ರಿ ಒಂದು ಕರ್ಣ ಅಂತ ಹೇಳ್ತೇವೆ. ತಿಥ್ಯಾರ್ಧಂ ಕರ್ಣ. ಈಗ ಕರ್ಣಗಳನ್ನು ನೀವು ನೋಡಿ, ಅನೇಕ ಪಂಚಾಂಗಗಳನ್ನು ನೋಡಿ, ಒಂದು ದಿವಸಕ್ಕೆ ಒಂದೇ ಪಂಚಾಂಗದಲ್ಲಿ ಒಂದೇ ಕರ್ಣವನ್ನ ಮೆನ್ಷನ್ ಮಾಡಿರ್ತಾರೆ ಅನೇಕ ಪಂಚಾಂಗದಲ್ಲಿ. ಆಗ ನಮ್ಮ ಪಂಚಾಂಗವನ್ನು ನೋಡಿ ಒಂದು ದಿವಸಕ್ಕೆ 2 ಕರ್ಣಗಳನ್ನು ನಾವು ಮೆನ್ಷನ್ ಮಾಡಿರ್ತೀವಿ. ಮೈಸೂರು ಪಂಚಾಂಗವನ್ನು ನೀವು ತಗೊಳ್ಳಿ, ಅದರ ನೋಡಿ. ಈ ಮೈಸೂರು ಪಂಚಾಂಗದ ವೈಶಿಷ್ಟ್ಯ ಏನು ಅಂತಂದ್ರ, ತಿಥಿ, ನಕ್ಷತ್ರ, ಯೋಗ, ಕರ್ಣಗಳನ್ನು ಗಂಟೆ, ನಿಮಿಷ ಮತ್ತು ಸೆಕೆಂಡ್ಗಳಲ್ಲಿ ಕೊಡಲಾಗಿದೆ. ಸೂರ್ಯೋದಯ, ಸೂರ್ಯಾಸ್ತ, ನಿತ್ಯ ಕುಂಡಲಿಗಳನ್ನ ನೋಡಿ. ಈ ಪಂಚಾಂಗವನ್ನ ಉಪಯೋಗ ಮಾಡಿದಂತ ವ್ಯಕ್ತಿಗಳು ತಮ್ಮ ಅಭಿಪ್ರಾಯಗಳನ್ನು ನಮ್ಮ ಮುಂದೆ ಹೀಗೆ ಹೇಳ್ತಾರ: ಗುರುಗಳೇ, ತಮ್ಮ ಪಂಚಾಂಗ ತುಂಬಾ ಅತ್ಯುತ್ತಮವಾಗಿದೆ. ಯಾಕೆ ಅಂತ ನಾನು ಕೇಳಿದ್ರ, ನೋಡಿ, ನಾವು ಬೇರೆ ಪಂಚಾಂಗದಲ್ಲಿ ಒಂದು ಮುಹೂರ್ತಗಳನ್ನು ಹಾಕಿ ಕೊಡ್ಲಿಕ್ಕೆ ಅಟ್ಲೀಸ್ಟ್ 10 ಮಿನಿಟ್ಸ್ ಬೇಕಾಗಿತ್ತು. ಏಕೆಂದ್ರೆ ಆ ಮುಹೂರ್ತಗಳನ್ನ ಹಾಕುವಾಗ ಗ್ರಹಗಳು ಅಂದಿನಿಂದ ರವಿ ಯಾವ ನಕ್ಷತ್ರದಲ್ಲಿದ್ದಾನೆ, ಚಂದ್ರ ಯಾವ ನಕ್ಷತ್ರದಲ್ಲಿದ್ದಾನೆ, ಮಂಗಳ ಯಾವ ನಕ್ಷತ್ರದಲ್ಲಿದ್ದಾನೆ, ಸೂರ್ಯಾದಿ ನವಗ್ರಹಗಳು ಯಾವ ನಕ್ಷತ್ರದಲ್ಲಿದ್ದಾವೆ ಎಂಬುದನ್ನು ನೋಡಿ ಅವುಗಳನ್ನು ಅಶ್ವಿನಿ, ಭರಣಿ, ಕೃತಿಕ, ಪಾದೋ, ಮೇಷ ಅಂತ ಎದು ಮಾಡಿ ಆ ಒಂದು ಕುಂಡ್ಲಿಗಳನ್ನು ಹಾಕಿ ಗ್ರಹಗಳನ್ನ ಫಿಲ್ಅಪ್ ಮಾಡಲಿಕ್ಕೆ ನಮಗ 10 ನಿಮಿಷಗಳ ಕಾಲ ಬರ್ತಿತ್ತು. ನೀವು ಒಂದೇ 1 ನಿಮಿಷದಲ್ಲಿ ನಾವು ಆ ಕುಂಡ್ಲಿಗಳನ್ನು ಹಾಕಿ ಕೊಡಬಹುದು. ಆ ನಂತರ ಸೂರ್ಯೋದಯ, ಸೂರ್ಯಾಸ್ತವನ್ನು ಅದೇ ದಿನ ನೀವು ಮೆನ್ಷನ್ ಮಾಡಿರೋದು, ಇದು ಸಹಿತವಾಗಿ ನಮಗೆ ತುಂಬಾ ಒಳಿತಾಗುತ್ತಾ, ಉಪಕಾರ ಆಗುತ್ತೆ. ಅಲ್ಲದೆ ಮುಹೂರ್ತಗಳು ತುಂಬಾ ಕರಾರುವಕ್ಕಾಗಿ ನಿಮ್ಮ ಒಂದು ಪಂಚಾಂಗದಲ್ಲಿ ಇರ್ತವೆ. ಯಾಕೆಂದ್ರೆ ನೀವು ಏಕವಿಂಶತಿ ದೋಷಗಳನ್ನ ಸಾಧ್ಯವಾದಷ್ಟು ನಿವಾರಣೆ ಮಾಡಿ ಆ ಒಂದು ಮುಹೂರ್ತಗಳನ್ನು ಹಾಕಿರ್ತೀರಿ ಅಂತ ನಮಗೆ ನಮ್ಮ ಪಂಚಾಂಗವನ್ನು ಉಪಯೋಗ ಮಾಡಿದಂತ ಪುರೋಹಿತರು, ವೃತ್ತಿ ನಿರತ ಜ್ಯೋತಿಷಿಗಳು, ಬುದ್ಧಿಜೀವಿಗಳು ತಮ್ಮ ಅಭಿಪ್ರಾಯಗಳನ್ನು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಈಗ ಕರ್ಣಗಳಲ್ಲಿ ಒಟ್ಟು 11 ಕರ್ಣಗಳಂತ ಬರ್ತಾವ. ಭವ, ಬಾಲವ, ಕೌರವ, ತೈತುಲ, ಗರಜ, ವಣಜ, ಭದ್ರ, ಶಕುನಿ, ಚತುಷ್ಪ, ನಾಗವನ್, ಕಿಂಸ್ತುಗ್ನ ಅಂತ. ಇಲ್ಲಿ ಏನು ವೈಶಿಷ್ಟ್ಯಪ್ಪ ಅಂತಂದ್ರ, ಈ 11 ಕರ್ಣಗಳನ್ನ ಈಸ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್. 2 ಪಾರ್ಟ್ಗಳನ್ನಾಗಿ ಈ ಒಂದು ಕರ್ಣಗಳನ್ನ ವಿಭಜನೆ ಮಾಡುತ್ತಾರೆ. ಯಾಕೆ 2 ಭಾಗಗಳನ್ನಾಗಿ ಮಾಡ್ತಾರೆ ಅಂತಂದ್ರ, ಈ 4 ಕರ್ಣಗಳೇನಿದಾವಲ್ಲ ಅವುಗಳನ್ನ ಸ್ಥಿರ ಕರ್ಣ ಅಂತ ಹೇಳ್ತಾರ. 7 ಕರ್ಣಗಳನ್ನ ಏನೈತಲ್ಲ
ಚರಕರಣಗಳಂತ ಹೇಳ್ತಾರೆ. ಭವ, ಬಾಲವ, ಕೌಲವ, ತೈತುಲ, ಗರಜ, ವಣಜ, ಭದ್ರ, ಇಲ್ಲಿವರೆಗೆ 7 ಕರಣಗಳೇನು ಬರ್ತಾವಲ್ಲ ಭದ್ರದವರೆಗೆ, ಇವನ ಚರಕರಣಗಳಂತಾರ. ಯಾಕೆ ಚರಕರಣಗಳಂತ ಹೇಳ್ತಾರ ಅಂತಂದ್ರ, ಈ ಕರಣಗಳು 1 ತಿಂಗಳಲ್ಲಿ 8 ಬಾರಿ ರಿಪೀಟ್ ಆಗುತ್ತವೆ. 8 56, 7 ಕರಣಗಳು 8 ಬಾರಿ ರಿಪೀಟ್ ಆಗುತ್ತವ. 56 ಸಾರಿ 1 ತಿಂಗಳಿಗೆ ಬರುತ್ತವೆ. ಆ ಕರ್ಣಗಳು, ಉಳಿದ 4 ಕರ್ಣಗಳು ಒಂದೇ ಸಾರಿ 1 ತಿಂಗಳಿಗೆ ಬರುತ್ತವೆ. ಇದು ಈ ಕರ್ಣದ ವೈಶಿಷ್ಟ್ಯ. 4 ಕರ್ಣಗಳು ನೋಡಿ ನೀವು, ಅಮಾವಾಸ್ಯೆ ಹತ್ತಿರದಲ್ಲಿ ಆ 4 ಕರ್ಣಗಳು ಬರ್ತವೆ. ಇವು ರಿಪೀಟ್ ಆಗ್ತಿರ್ತಾವ ನೋಡಿ. ನೀವು ಭವ, ಬಾಲವ, ಕೌಲವ, ತೈತುಲ, ಗರಜ, ವಣಜ, ಭದ್ರ ಆದ್ಮೇಲೆ ಶಕುನಿ ಬರೋಕಲ್ಲ, ಶಕುನಿ ಬರಂಗಲ್ಲ, ಭವ, ಬಾಲವ ಅಂತ ಬರುತ್ತೆ. ಇದರ ಒಂದು ವೈಜ್ಞಾನಿಕತೆಯನ್ನ ನಾನು ಇದರಲ್ಲಿ ಈ ಒಂದು ವಿಡಿಯೋದಲ್ಲಿ ಹೇಳಕ್ ಆಗಲ್ಲ. ಅದ್ರ ಒಂದು ಸ್ಯಾಂಪಲ್ ಹೇಳಿಕೊಟ್ಟೆ ನಾನು ಅಷ್ಟೇ. ನೀವು ಇದನ್ನ ಪರ್ಫೆಕ್ಟ್ ಆಗಿ ಕಲಿಬೇಕಂದ್ರ ನಮ್ಮ ಒಂದು ತರಗತಿಗಳಿಗೆ ಬೇಕಾದ್ರೆ ನೀವು ಅಡ್ಮಿಷನ್ ಆದ್ರ ನೀವು ಇದನ್ನೆಲ್ಲ ವೈಜ್ಞಾನಿಕವಾಗಿ ಕಲಿಬಹುದು.